ಯಾವುದೋ ಒಂದು ಲ್ಯಾಬ್ ನಾಯಿ ಬಂದು ನಮ್ಮ ಬ್ರೈನ್ ಅಂತ ಯಾವ ತರ ಆಟ ಆಡುತ್ತೆ ಅಂದ್ರೆ ನಮಗೆ ಯಾವ್ದು ಪ್ರಿಯಾರಿಟಿ ಇರುತ್ತೋ ಅದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಯಾವ್ದು ಚಿಕ್ಕ ಚಿಕ್ಕದು ಇರುತ್ತೋ ಅದನ್ನ ಇಗ್ನೋರ್ ಮಾಡುತ್ತೆ. ನಮಸ್ಕಾರ ನಾನು ನಿಮ್ಮ ಜಗನ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಜಸ್ಟ್ ವಿಡಿಯೋ ಅಲ್ಲ, ಇದು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಒಂದು ಏಮು ಗೋಲು. ಇವತ್ತು ಆಫೀಸ್ ಹೋಗ್ತಾ ಇದೀವಿ ರಪ್ ಅಂತ. ಇವತ್ತು ನಮ್ಮ ವೈಫ್ ಮನೆಯಿಂದ ಆಫೀಸ್ ಹೋಗ್ತಾ ಇದೀವಿ. ಲಾಸ್ಟ್ ವಿಡಿಯೋ ನೋಡಿದ್ರೆ ನಾನು ವೈಫ್ ಮನೆಗೆ ಬಂದಿದ್ದೀನಿ. ಎಲ್ಲಿಂದ ಆಫೀಸ್ ಹೋಗ್ತಾ ಇರೋದು ನಡೀರಿ. ಇವತ್ತಿನ ಒಳ್ಳೇದ್ ಮಾಡೋಣ, ಏನಾದ್ರು ಒಂದು ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡೋಣ, ಏನಾದ್ರು ಒಂದು ಟಾಪಿಕ್ ಮಾತಾಡೋಣ, ಯಾವ್ದಾದ್ರು ಒಂದು Who stopped you? ನಮ್ಗೆ ಯೂಸ್ಫುಲ್ ಆಗೋ ಟಾಪಿಕ್ ಮಾತಾಡೋಣ, ನಡೀರಿ ಹೋಗೋಣ. ಫೈನಲಿ ಆಫೀಸ್ ರೀಚ್ ಆದ್ವಿ. ಬನ್ನಿ ಹೋಗೋಣ, ಪಾರ್ಕ್ ಮಾಡೋಣ, ಕೆಲಸ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ದ ಸ್ಲೇ ಮೋಡ್. ನಡಿ ಕೆಲಸ ಮಾಡೋಣ. 2 hours later. ಇವತ್ತು ನಮ್ಮ ಮನೆಯಿಂದ ಊಟ ತಂದಿಲ್ಲ, ಅದಕ್ಕೆ ಇವತ್ತು ಆಚೆ ಹೋಗೋಣ ಅಂತ. ಆಚೆ ಎಲ್ಲಿ ಹೋಗೋದು, ಏನ್ ಸ್ವಲ್ಪ ಲೈಟ್ ಆಗಿ ತಿಂದ್ರೆ ಸಾಕು. ಜಾಸ್ತಿ ಎಲ್ಲ ಇಲ್ಲಿ ಹೆವಿ ಕಾಸ್ಟ್ಲಿನಪ್ಪ. ನಮ್ಮೂರಲ್ಲಿ ಪಕ್ಕ ನಮ್ಮೂರ್ ತರ ಎಲ್ಲ ಇಲ್ಲಿ ಎಲ್ಲಾ ಕಾಸ್ಟ್ಲಿ. ಎಲ್ಲಿ ಕೆಲಸ ಮಾಡ್ತೀವಿ ಗೊತ್ತಲ್ಲ, ಚರ್ಚ್ ಸ್ಟ್ರೀಟ್ ಅಲ್ಲಿ ಕೆಲಸ ನಮ್ದು. ಹೆವಿ ಕಾಸ್ಟ್ಲಿ ಎಲ್ಲ ಹೋಟ್ಲಲ್ಲೂ. ಇಲ್ಲಿ ಎಂಪೈರ್ ಇದೆ, ನಮ್ ಚೀಪ್ ಅಂಡ್ ಬೆಸ್ಟ್. ಅಲ್ಲಿ ಊಟ ಮಾಡೋಣ, ಏನ್ ಮಾಡೋಣ ನೋಡೋಣ, ಯೋಚನೆ ಮಾಡೋಣ. ನೀವು ಊಟ ಮಾಡೋದಕ್ಕೆ ಏನು ಫ್ಯಾನ್ಸಿ ಊಟ ಆತ ಏನು ಆರ್ಡರ್ ಮಾಡಿಲ್ಲ. ಜಸ್ಟ್ ನಾರ್ಮಲ್ ಗೀ ರೈಸ್, ಒಂದು ಪರೋಟ, ಒಂದು ಹಾಫ್ ಗೋಬಿ ಅಷ್ಟೇ. ಮಿಕ್ಕಿದ ಊಟ ಎಲ್ಲ ಹೆವಿ ಕಾಸ್ಟ್ಲಿ ಹೋಗ್ತದೆ. ಯಾಕೆ ನಮ್ಗೆ ಏನ್ ಸಿಂಪಲ್ ಆಗಿ ಊಟ ತಿನ್ನೋಣ ಅಷ್ಟೇ. ಮನೆಯಿಂದ ಇವತ್ತು ಊಟ ಬಂದಿಲ್ಲ, ಅದಕ್ಕಾಗಿ ಆಚೆ ಊಟ. ನೋಡಿ ಫ್ರೆಂಡ್ಸ್, ಆರ್ಡರ್ ಮಾಡಿರೋದು ಏನೇನಂತ. ಒಂದು ಸಿಂಗಲ್ ಪರೋಟ, ಕ್ವಾಟ್ ಇದೆ ಅಷ್ಟೇ, ಗೋಬಿ ಬಂದಿದೆ, ಒಂದು ಗೀ ರೈಸ್. ಬನ್ನಿ ತಿನ್ನೋಣ. ಊಟ ಎಲ್ಲ ಮುಗೀತು, ಹೊಟ್ಟೆ ತುಂಬಾ ಊಟ ಆಯ್ತು. ನಾನು ಯೋಚನೆ ಮಾಡ್ತಾ ಊಟ ಮಾಡ್ಬೇಕಾದ್ರೆ ಏನು ಅಂತಂದ್ರೆ ಮೈಕ್ರೋ ಇಗ್ನೋರೆನ್ಸ್ ಅಂದೇನು, ಮೈಕ್ರೋ ಇಗ್ನೋರೆನ್ಸ್ ಚಿಕ್ಕ ಚಿಕ್ಕ ವಿಷಯನ ಇಗ್ನೋರ್ ಮಾಡೋದು. ನಮ್ಮ ಬ್ರೈನ್ ಅಂತ ಯಾವ ತರ ಆಟ ಆಡುತ್ತೆ ಅಂದ್ರೆ ನಮಗೆ ಯಾವ್ದು ಪ್ರಿಯಾರಿಟಿ ಇರುತ್ತೋ ಅದನ್ನ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಯಾವ್ದು ಚಿಕ್ಕ ಚಿಕ್ಕದು ಇರುತ್ತೋ ಅದನ್ನ ಇಗ್ನೋರ್ ಮಾಡುತ್ತೆ. ಆ ಚಿಕ್ಕ ಇಗ್ನೋರೆನ್ಸ್ ಒಂದಲ್ಲ ಒಂದಿನ ದೊಡ್ಡ ಇಗ್ನೋರೆನ್ಸ್ ಆಗುತ್ತೆ. ಎಕ್ಸಾಂಪಲ್ ನಂದೇ ತಗೊಳ್ಳಿ. ನಾನು ಆಲ್ಟರ್ನೇಟ್ ಡೇಸ್ ಬಂದ್ಬಿಟ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ಅದು ಆಲ್ಟರ್ನೇಟ್ ಡೇಸ್. ನಾನು ಒಂದ್ ಸ್ವಲ್ಪ ದಿನ ನನಗೆ ಬ್ಯಾಕಪ್ ಜಾಸ್ತಿ ಇತ್ತು, ಅದಕ್ಕೆ ಸ್ವಲ್ಪ ದಿನ ವಿಡಿಯೋ ಮಾಡ್ಲಿಲ್ಲ. ನನ್ನ ಬ್ರೈನ್ ನನ್ನ ಜೊತೆ ಎಷ್ಟು ಆಟ ಆಡುತ್ತೆ ಅಂತಂದ್ರೆ, ಇವಾಗ ಸ್ವಲ್ಪ ದಿನ ನಾನು ವಿಡಿಯೋ ಗ್ಯಾಪ್ ಬಿಟ್ಬಿಟ್ಟಿದ್ನ, ಅದ್ರ ಬಗ್ಗೆ ಗಮನನೇ ಕೊಡ್ತಿಲ್ಲ. ಯಾಕಂದ್ರೆ ಇವಾಗ ಅದು ನನ್ನ ಪ್ರಿಯಾರಿಟಿ ಅಲ್ಲ. ಇವಾಗ ನನ್ನ ಪ್ರಿಯಾರಿಟಿ ಬಂದ್ಬಿಟ್ಟು ಎಡಿಟ್ ಮಾಡೋದು, ಬ್ಯಾಕಪ್ ನ ಕ್ಲಿಯರ್ ಮಾಡೋದು. ನಾನು ವಿಡಿಯೋನೇ ಮಾಡ್ತಿಲ್ಲ. ಅದಕ್ಕಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ನನ್ನ ಬ್ರೈನು, ಯಾಕೆ ನಾನು ಅದನ್ನ ಪ್ರಿಯಾರಿಟಿ ಕೊಡ್ತಿಲ್ಲ. ಅವಾಗ ನನಗೆ ಗೊತ್ತಾಗಿದ್ದು, ನಮ್ಮ ಬ್ರೈನ್ ಬಂದ್ಬಿಟ್ಟು ಮೈಕ್ರೋ ಇಗ್ನೋರೆನ್ಸ್ ಇಂದ ಸ್ಟಾರ್ಟ್ ಮಾಡುತ್ತೆ. ಚಿಕ್ಕ ಚಿಕ್ಕದಾಗಿ ಇಗ್ನೋರ್ ಮಾಡುತ್ತೆ. ಬಿಡು ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತೆಲ್ಲ ಯೋಚನೆ ಮಾಡುತ್ತೆ. ಆ ಥರ ಎಲ್ಲ ಯೋಚನೆ ಮಾಡಿ ಲಾಸ್ಟಿಗೆ ನಿಮಗೆ ಅದನ್ನ ಇಗ್ನೋರ್ ಕಂಪ್ಲೀಟ್ ಆಗಿ ಮಾಡಿಬಿಡ್ತೀರ ನೀವು. ಅದನ್ನ ಸ್ಟಾರ್ಟೇ ಮಾಡಲ್ಲ, ಕಂಪ್ಲೀಟು ಮಾಡಲ್ಲ ನೀವು. ಆ ತರ ಆಗ್ಬಿಡುತ್ತೆ ಸೀನು. ಅದಕ್ಕೆ ಮೈಕ್ರೋ ಇಗ್ನೋರೆನ್ಸ್. ಚಿಕ್ಕ ವಿಷಯನ ಇಗ್ನೋರ್ ಮಾಡಕ್ ಹೋಗ್ಬಿಡಿ, ಚಿಕ್ಕ ವಿಷಯ ತಾನೇ ಮಾಡಿ ಅದನ್ನ. ಅವಾಗ ಚಿಕ್ಕ ವಿಷಯನೇ ನೀವು ಕನ್ಸಿಸ್ಟೆಂಟ್ ಆಗಿ ಯಾವ್ದೇ ಒಂದು ಚಿಕ್ಕ ವಿಷಯನೂ ಬಿಡಲ್ಲ. ಯಾವ್ದೇ ಒಂದು ವಿಷಯ, ಚಿಕ್ಕ ವಿಷಯ ಇದನ್ನು ನೀವು ಅದು ಗಟ್ಟಿ ಹಿಡಿದು ಮಾಡ್ತೀರಾ. ಇದೊಂದು ಟಾಪಿಕ್ ಮಾತಾಡ್ಬೇಕಾಗಿತ್ತು. ಇಷ್ಟೇ, ನಡೆಯುತ್ತೆ. ಈಗ ಹೋಗೋಣ ನಾವು ಅಗೈನ್ ಬ್ಯಾಕ್ ಟು ದ ಕಾರ್ಪೊರೇಟ್ ಮೋಡ್, ಸ್ಲೇವ್ ಮೋಡ್. ನಡೀರಿ, ಕೊನೆಗೂ ಇವತ್ತಿನ ಇಂಡಿಪೆಂಡೆನ್ಸ್ ಸಿಕ್ಕಿದೆ ನಮ್ಗೆ ನಮ್ಮ ಕಾರ್ಪೊರೇಟ್ ಸ್ಲೇವ್ ಇಂದ. ನಡೀರಿ ಮನೆಗೆ ಹೋಗೋಣ, ಟೈಮ್ ಆಗ್ತೈತೆ. ಹಿಂದಿನ ಕಾರ್ಪೊರೇಟ್ ಜೀವನ ಮುಗೀತು. ನಡೀರಿ ನಾವು ಹೋಗೋಣ, ಲಾಗೌಟ್ ಮಾಡಿದೀವಿ. ಮನೆ ಕಡೆ ನಡೆಯೋಣ. ಜೈ ಶ್ರೀರಾಮ್. ಮನೆಗೆ ಹೋಗೋಣ, ಟೈಮ್ ಆಗ್ತೈತೆ. ಇವತ್ತು ಬೇರೆ ಏನು ಹಾಕೊಂಡೇ ಬಂದಿಲ್ಲ. ನೋಡಿ, ನಾನು ಜಾಕೆಟ್ ಏನು ಹಾಕೊಂಡ್ ಬಂದಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ರೀಚ್ ಆಗಿದ್ದು. ಇವಾಗ ರೀಚ್ ಆಗಿದ ತಕ್ಷಣ ಬಂದಿದ ತಕ್ಷಣ ನೋಡಿದೆ ಒಂದು ಶಾಕಿಂಗ್. ಏನಂತಂದ್ರೆ, ನಮ್ಮ ಮನೆ ಹತ್ರ ಯಾವುದೋ ಒಂದು ಲ್ಯಾಬ್ ನಾಯಿ ಬಂದು ಸಿಗಾಕೊಂಡ್ಬಿಟ್ಟಿದೆ. ಯಾವುದು ಅಂತ ಗೊತ್ತಿಲ್ಲ. ಬಾಯ್ಲಿ ನೋಡಿ, ಯಾವುದು ಅಂತ ಗೊತ್ತಿಲ್ಲ. ಯಾವುದು ಲ್ಯಾಬ್ ನಾಯಿ ಪಾಪ. ಯಾವುದೋ ಮನೆಯಿಂದ ಬಿಡಿಸ್ಕೊಂಡ್ಬಿಟ್ಟಿದೆಯೋ ಏನೋ ಗೊತ್ತಿಲ್ಲ, ಕಳೆದೋಗಿದೆಯೋ ಗೊತ್ತಿಲ್ಲ. ಇಲ್ಲಿದೆ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಕಳೆದ್ರೆ ಮಸ್ತಾಗೆಲ್ಲ ಓಡ್ ಬರ್ತೈತೆ, ಜಾಲಿಯಾಗೈತೆ. ಬಾಯ್ಲಿ ಬಾ, ಓಯ್ ಬಾಯ್ಲಿ. ಯಾಕೆ ನೋಡಿ ಪಾಪ ಎಲ್ಲಿ ಓಡಾಡ್ತೈತೆ, ಹಿಂಗೆ ಓಡಾಡ್ತೈತೆ. ಹಿಂಗೆ ಓಡಾಡ್ತೈತೆ ನೋಡಿ. ಯಾವುದು ಪಾಪ ಬೀದಿಗೆ ಸೇರ್ಕೊಂಡ್ಬಿಡೈತೆ. ಯಾವುದು ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಯಾವುದು ಅಂತ ಗೊತ್ತಿಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಕಲಸೂ ಬರ್ತಾರ, ಓಡೋಗ್ತೈತೆ ಅದು. ಅಲ್ಲಿ ನೋಡಿ, ಅಲ್ಲಿ ಹೋಗ್ತೈತೆ. ಬಾಯ್ಲಿ
ಓಡೋಗ್ತಿದೆ ಫ್ರೆಂಡ್ಸ್. ಬಿಡಿ ಇವಾಗ ಬೆಳಗ್ಗೆ ನೋಡೋಣ, ಎದ್ದು ಇಲ್ಲೇ ಇದ್ರೆ ಹಿಡ್ದು ಕಟ್ಟಾಕ್ಬಿಟ್ಟು ಬೇಕಾದ್ರೆ ಯಾವುದಾದ್ರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋಣ. ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಯಾವುದು ಅಂತ ಹೇಳಿ. ಯಾವುದಾದ್ರು ಅಕ್ಕಪಕ್ಕ ಇಲ್ಲಿ ನೆಲಮಂಗ್ಲ ಅಕ್ಕಪಕ್ಕ ಇಲ್ಲ ಅಶ್ನಗುಂಟೆ ಅಕ್ಕಪಕ್ಕ ಯಾವುದಾದ್ರು ನಾಯಿ ಮಿಸ್ಸಿಂಗ್ ಆಗಿದೆ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನೋಡೋಣ. ಇಲ್ಲೇ ಇರುತ್ತಾ ಇದು, ಏನು ಬೆಳಗ್ಗೆ ಹೋಗ್ಬಿಡುತ್ತಾ ಅಂತ. ಅಯ್ಯೋ ನನಗಂತೂ ಬೇಜಾರಾಗ್ತಿದೆ ಪಾಪ. ನಾಯಿ ಪ್ರೀತಿಯಿಂದ ಸಾಕಿರ್ತಾರೆ, ನಾಯಿ ನೋಡೋದು ಇಲ್ಲಿ ಬಂದುಬಿಡೈತೆ. ಅಯ್ಯೋ ಏನು ಮಾಡೋದು, ಏನು ಮಾಡದೆ ಇರೋದನ್ನು ಗೊತ್ತಿಲ್ಲ. ಇಲ್ಲಿ ನಮ್ಮನೆ ಅಕ್ಕಪಕ್ಕ ಸುತ್ತಮುತ್ತ ಅಂತೂ ಯಾವುದು ಲ್ಯಾಬ್ ನಾಯಿ ಸಾಕಿಲ್ಲ, ಯಾವುದು ನಂಗೆ ಗೊತ್ತಿರೋಂಥ ಲ್ಯಾಬ್ ನಾಯಿ ಅಂತೂ ಸಾಕಿಲ್ಲ. ಯಾವುದೋ ಇದು ಬೇರೆ ಕಡೆಯಿಂದಲೇ ಬಂದಿರೋದು ಇಲ್ಲಿಗೆ. ಇದು ಎಲ್ಲಿಂದ ಪಾಪ ಬಿಡಿಸ್ಕೊಂಡ್ಬಿಟ್ಟೈತೆ, ದಾರಿ ತಪ್ಪಿಬಿಟ್ಟೈತೆ ಗೊತ್ತಿಲ್ಲ. ಹೋಗ್ಲಿ ಇವಾಗ ನಾವು ನಡೀಲಿ, ಹೋಗೋಣ, ನಿದ್ದೆ ಮಾಡೋಣ. ಬಂದ್ಬಿಡ್ವಿ. ನಾನು ಯಾವಾಗಲೂ ಹೇಳೋದೊಂದೇ ಎಲ್ರಿಗೂ, ನೆವರ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಸ್ಕಿಲ್ ಫಾರ್ ಎನಿವನ್. ಲರ್ನ್ ಯುವರ್ ಸ್ಕಿಲ್. ಯಾವಾಗಲೂ ಹೊಸ ಒಂದು ಸ್ಕಿಲ್ ಮೇಲೆ ಒಂದು ಕಲಿತು ಯಾವುದೋ ಇಂಟ್ರೆಸ್ಟ್ ಇರೋ ಸ್ಕಿಲ್ ಮೇಲೆ ವರ್ಕ್ ಮಾಡಿ. ಪ್ರತಿದಿನವೂ ನಿಮ್ಮ ಒಂದು ಡ್ರೀಮ್ಗೋಸ್ಕರ ವರ್ಕ್ ಮಾಡಿ. ಹೌದು, ಕಾಸಿಗೋಸ್ಕರ, ನಿಮ್ಮ ಒಂದು ಕಮಿಟ್ಮೆಂಟ್ಗೋಸ್ಕರ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾರೆ, ಇಲ್ಲ ಅಂತೆಲ್ಲ ನಾನು ಮಾಡ್ತಾ ಇದ್ದೀನಿ. ಪ್ರತಿದಿನ ಹೋಗಿ ಬರ್ತೀನಿ ಕೆಲಸಕ್ಕೆ. ನಾನು ಪ್ರತಿದಿನ ಅದು ನೈಟ್ ಶಿಫ್ಟ್ ಹೋಗ್ಬಿಡ್ತೀನಿ. ಇಟ್ಸ್ ಫೈನ್, ಬಟ್ ಸ್ಟಿಲ್ ನಿಮ್ಮ ಒಂದು ಡ್ರೀಮು, ನಿಮ್ಮ ಒಂದು ಸ್ಕಿಲ್ ಮೇಲೆ ಕೆಲಸ ಮಾಡ್ತಾನೆ ಇರಿ. ಏನಾದರೂ ಒಂದು ನಿಮ್ಮದು ಒಂದು ಇಚ್ಛೆ ಇರುತ್ತೆ, ಅದನ್ನ ಮರೆಯಬೇಡಿ. ಒಂದು ಚಿಕ್ಕ ಕೆಲಸನೂ ಇಗ್ನೋರ್ ಮಾಡೋಕೆ ಹೋಗಬೇಡಿ. ಪ್ರತಿ ಕೆಲಸನೂ ಒಂದು ನಿಮ್ಮ ಒಂದು ಪ್ರಿಯಾರಿಟಿ ಅಂತ ತಗೊಂಡು ಕೆಲಸ ಮಾಡಿ. ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ, ಇವತ್ತು ಆ ಕೆಲಸ ಮುಗಿಸಿ. ಇಲ್ಲಿಗೆ ನನ್ನ ವಿಡಿಯೋ ಮುಗ್ತಾ ಇದ್ದೀನಿ. ಸಿ ಯು ನ ನೆಕ್ಸ್ಟ್ ವಿಡಿಯೋ. ಸಿ ಯು, ಬಾಯ್, ಹ್ಯಾವ್ ಅ ಗ್ರೇಟ್ ಡೇ.